ನಮಸ್ಕಾರ ಸಿಂಹ ರಾಶಿಯವರೇ. ಈ ದಿನ ನಾನು ಕೇವಲ ಜ್ಯೋತಿಷ್ಯದ ಗ್ರಹಗತಿಗಳನ್ನಷ್ಟೇ ಹೇಳಲು ನಿಮ್ಮ ಮುಂದೆ ಬಂದಿಲ್ಲ. ಬದಲಿಗೆ ಈ ಇಡೀ ಜಗತ್ತಿಗೆ ಅರ್ಥವಾಗದ, ನಿಮ್ಮ ಸ್ವಂತ ಮನೆಯವರಿಗೂ ಅರ್ಥವಾಗದ ನಿಮ್ಮ ಒಳಮನಸ್ಸಿನ ಕಟು ಸತ್ಯವನ್ನು ಹಾಗೂ ನೀವು ದಿನನಿತ್ಯ ಅನುಭವಿಸುತ್ತಿರುವ ಆ ಭೀಕರ ನೋವಿಗೆ, ನಿಮ್ಮ ಆಕ್ರೋಶಕ್ಕೆ ಅಂತಿಮವಾದ ಪರಿಹಾರವನ್ನು ತಿಳಿಸಲು ಬಂದಿದ್ದೇನೆ. ಜುಲೈ 1, 2026ರಿಂದ ಜುಲೈ 5, 2026ರವರೆಗಿನ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಬೆಂಕಿಯ ಬಿರುಗಾಳಿಯನ್ನೇ ಸೃಷ್ಟಿಸಲಿದೆ. ಈ ಮಾತುಗಳನ್ನು ಕೇಳಲು ಮತ್ತು ಅರಗಿಸಿಕೊಳ್ಳಲು ನಿಜಕ್ಕೂ ಧೈರ್ಯವಿರುವ ಹೃದಯ ಬೇಕು. ನಿಮ್ಮ ಆತ್ಮವಿಶ್ವಾಸವನ್ನು, ನಿಮ್ಮ ನೇರ ನುಡಿಯನ್ನು ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ನೀವು ಪ್ರೀತಿಸುತ್ತಿದ್ದರೆ ಇಂದಿನ ಈ ಕಟು ಸತ್ಯದ ಮುಖಾಮುಖಿಯನ್ನು ಪೂರ್ತಿಯಾಗಿ ಎದುರಿಸಿ. ಅದಕ್ಕಿಂತ ಮೊದಲು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಜೈ ಸೂರ್ಯದೇವ ಅಥವಾ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದ ಪ್ರತಿಯೊಂದು ಸೆಕೆಂಡ್ ಕೂಡ ನಿಮ್ಮ ಭವಿಷ್ಯದ ಕನ್ನಡಿಯಾಗಿದೆ. ನೀವು ವಿಡಿಯೋವನ್ನು ಅರ್ಧಕ್ಕೆ ಬಿಟ್ಟರೆ ಅಥವಾ ನಿರ್ಲಕ್ಷಿಸಿದರೆ ನಿಮ್ಮ ಜೀವನದ ಬಹುದೊಡ್ಡ ಸತ್ಯವನ್ನು ಹಾಗೂ ಮುಂಬರುವ ಅಪಾಯದಿಂದ ಪಾರಾಗುವ ದಾರಿಯನ್ನು ನೀವೇ ಕೈಯಾರೆ ಕಳೆದುಕೊಂಡಂತೆ. ಸಿಂಹರಾಶಿಯವರೇ, ಒಂಟಿಯಾಗಿ ಕುಳಿತು ಈ ಮಾತುಗಳನ್ನು ಆಲಿಸಿ, ಏಕೆಂದರೆ ಈ ಮಾತುಗಳು ನಿಮ್ಮ ಆತ್ಮವನ್ನು ತಟ್ಟಲಿದೆ, ನಿಮ್ಮ ಕಣ್ಣಲ್ಲಿ ನೀರು ತರಿಸಲಿದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮೊಳಗೆ ಮಲಗಿರುವ ಆ ಪ್ರಚಂಡ ಸಿಂಹವನ್ನು ಎಚ್ಚರಿಸಲಿದೆ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಬದುಕಿನ, ನಿಮ್ಮ ಕಣ್ಣೀರಿನ, ನಿಮ್ಮ ತ್ಯಾಗದ ಮತ್ತು ನಿಮ್ಮ ಮುಂಬರುವ ಭವ್ಯ ಗೆಲುವಿನ ಸಂಪೂರ್ಣ ಜೀವನ ಚರಿತ್ರೆಯಾಗಿದೆ. ಸಿಂಹರಾಶಿಯವರಾದ ನೀವು ನವಗ್ರಹಗಳ ರಾಜನಾದ ಸೂರ್ಯನ ಆಳ್ವಿಕೆಗೆ ಒಳಪಟ್ಟವರು. ಅಗ್ನಿತತ್ವವನ್ನು ಹೊಂದಿರುವ ನೀವು ನಾಯಕತ್ವ, ಆತ್ಮಗೌರವ ಮತ್ತು ಶಕ್ತಿಯ ಪ್ರತೀಕ. ನೀವು ಹುಟ್ಟಿನಿಂದಲೇ ಎಲ್ಲರ ಗಮನ ಸೆಳೆಯುವ ವ್ಯಕ್ತಿತ್ವ ಹೊಂದಿದವರು. ನಿಮ್ಮಲ್ಲಿ ಆತ್ಮವಿಶ್ವಾಸ ಅಪಾರವಾಗಿದೆ. ನೀವು ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳುವ ಗುಣ ನಿಮ್ಮದು. ಕಪಟ, ನಟನೆ ಅಥವಾ ದ್ವಿಮುಖ ಸ್ವಭಾವ ನಿಮ್ಮ ರಕ್ತದಲ್ಲೇ ಇಲ್ಲ. ಆದರೆ ಸಿಂಹರಾಶಿಯವರೇ, ನಿಮ್ಮ ಈ ನೇರತನ ಮತ್ತು ದೊಡ್ಡ ಹೃದಯವೇ ಅನೇಕ ಬಾರಿ ನಿಮ್ಮ ಜೀವನದಲ್ಲಿ ನೋವಿಗೆ ಕಾರಣವಾಗಿದೆ. ನೀವು ಯಾರನ್ನಾದರೂ ನಿಮ್ಮವರು ಎಂದು ಒಪ್ಪಿಕೊಂಡರೆ ಅವರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗುತ್ತೀರಿ. ನಿಮ್ಮ ಸಮಯ, ನಿಮ್ಮ ಶ್ರಮ, ನಿಮ್ಮ ಹಣ ಎಲ್ಲವನ್ನು ಅವರಿಗಾಗಿ ಮುಡಿಪಾಗಿಡುತ್ತೀರಿ. ಆದರೆ ಪ್ರತಿಯಾಗಿ ಅನೇಕ ಬಾರಿ ನಿಮಗೆ ಸಿಕ್ಕಿರುವುದು ಕೇವಲ ನಿರಾಶೆ, ದ್ರೋಹ ಮತ್ತು ಅಪವಾದ ಮಾತ್ರ. ನೀವು 100 ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಜನರು ನೀವು ಒಮ್ಮೆ ಕೋಪದಲ್ಲಿ ಆಡಿದ ಒಂದು ಮಾತನ್ನೇ ಹಿಡಿದು ನಿಮ್ಮ ವ್ಯಕ್ತಿತ್ವವನ್ನು ಅಳೆಯುತ್ತಾರೆ. ನಿಮ್ಮ ಸಹಾಯ ಪಡೆದವರೇ ನಿಮ್ಮ ವಿರುದ್ಧ ಮಾತನಾಡುತ್ತಾರೆ, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಇದರಿಂದ ನಿಮ್ಮ ಮನಸ್ಸು ಎಷ್ಟೋ ಬಾರಿ ಮುರಿದು ಹೋಗಿದೆ. ನೀವು ಯಾರಿಗೂ ಕೆಟ್ಟದ್ದು ಬಯಸದೇ ಇದ್ದರೂ ಯಾಕೆ ಇಂತಹ ಅನ್ಯಾಯ ನನ್ನ ಪಾಲಿಗೆ ಬರುತ್ತದೆ ಎಂದು ಅನೇಕ ರಾತ್ರಿ ಕಣ್ಣೀರಿನಲ್ಲಿ ಕಳೆದಿದ್ದೀರಿ. ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ನಿಮ್ಮ ಒಳಮನಸ್ಸು ನಿಮ್ಮನ್ನು ಪ್ರಶ್ನಿಸುತ್ತದೆ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೂ ನನ್ನವರೇ ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು. ಈ ಪ್ರಶ್ನೆ ನಿಮ್ಮ ಹೃದಯವನ್ನು ಕಾಡುತ್ತಿದೆ. ನಿಮ್ಮ ಕೋಪದ ಹಿಂದೆ ಅಡಗಿರುವ ಆ ನೋವನ್ನು, ಆ ಒಂಟಿತನವನ್ನು ಈ ಜಗತ್ತು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಆದರೆ ಸಿಂಹರಾಶಿಯವರೇ, ಇನ್ನು ಮುಂದೆ ಕಣ್ಣೀರು ಹಾಕಬೇಡಿ. ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಲು ಒದ್ದಾಡುವ ಸಮಯ ಈಗ ಮುಗಿಯುತ್ತಿದೆ. ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಪವಾಡ ಜರುಗಲಿದೆ. ಜುಲೈ 1ರಿಂದ ಜುಲೈ 5ರವರೆಗೆ ಈ ನಿಮ್ಮ ರಾಶಿಯ ಮೇಲೆ ನಡೆಯುವ ಗ್ರಹಗಳ ವಿಶೇಷ ಸಂಚಾರ ಮತ್ತು ನಿಮ್ಮ ಅಧಿಪತಿಯಾದ ಸೂರ್ಯನ ಪ್ರಬಲ ಕೃಪೆ ನಿಮ್ಮನ್ನು ಯಾರೂ ಊಹಿಸದ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಇಷ್ಟು ದಿನ ನಿಮ್ಮನ್ನು ಪರೀಕ್ಷಿಸಿದ ದೈವಿಕ ಶಕ್ತಿ ಈಗ ನಿಮ್ಮ ಪರ ನಿಲ್ಲಲಿದೆ. ನಿಮ್ಮ ಸತ್ಯ, ನಿಮ್ಮ ತ್ಯಾಗ ಮತ್ತು ನಿಮ್ಮ ಪರಿಶ್ರಮಕ್ಕೆ ನ್ಯಾಯ ಸಿಗುವ ಸಮಯ ಬಂದಿದೆ. ನಿಮ್ಮನ್ನು ಕಡಿಮೆ ಅಂದವರು, ನಿಮ್ಮನ್ನು ತಿರಸ್ಕರಿಸಿದವರು ಮತ್ತು ನಿಮ್ಮ ವಿರುದ್ಧ ನಿಂತವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಲಿದ್ದಾರೆ.
ಈ 5 ದಿನಗಳು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವಾಗಲಿದೆ. ನೀವು ಧೈರ್ಯದಿಂದ ಮುಂದುವರೆದರೆ, ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಇದ್ದರೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಲಿದೆ. ಬ್ರಹ್ಮಾಂಡವೇ ನಿಮ್ಮ ಪರ ಕೆಲಸ ಮಾಡುತ್ತಿರುವ ಈ ಸಮಯವನ್ನು ಕೈಚೆಲ್ಲಬೇಡಿ. ನಿಮ್ಮ ಭವಿಷ್ಯ ನಿಮ್ಮನ್ನು ಕರೆಯುತ್ತಿದೆ. ಸಿಂಹರಾಶಿಯವರೇ, ಜುಲೈ 1ರ ನಂತರದ ದಿನಗಳು ಕೇವಲ ಯಶಸ್ಸಿನ ದಿನಗಳಲ್ಲ. ಇದು ನಿಮ್ಮ ಅಸ್ತಿತ್ವದ ಮಹಾ ಪುನರುತ್ಥಾನದ ಸಮಯ. ಇದು ಸತ್ಯದ, ಧರ್ಮದ ಮತ್ತು ನಿಮ್ಮ ಪ್ರಾಮಾಣಿಕತೆಯ ಅಂತಿಮ ಗೆಲುವಿನ ಸಮಯವಾಗಿದೆ. ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಭಾವನಾತ್ಮಕ ಕುರುಡು ಪ್ರೀತಿಯ ಪರದೆ ಈಗ ನಿಧಾನವಾಗಿ ಕಳಚಲಿದೆ. ಯಾರು ನಿಜವಾಗಿಯೂ ನಿಮ್ಮವರು ಮತ್ತು ಯಾರು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸತ್ಯ ಮುಂಜಾನೆಯ ಸೂರ್ಯನ ಕಿರಣಗಳಷ್ಟು ಸ್ಪಷ್ಟವಾಗಿ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲಲಿದೆ. ಮನೆಯೊಳಗೆ ಇದ್ದುಕೊಂಡೇ ಬೆನ್ನಿಗೆ ಚೂರಿ ಹಾಕುವವರು ಯಾರು ಮತ್ತು ನಿಮ್ಮ ಸಜ್ಜನಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಹೊರಗಿನ ಸ್ವಾರ್ಥಿಗಳು ಯಾರು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಲಿದೆ. ಸಿಂಹರಾಶಿಯವರಾದ ನೀವು ಸೂರ್ಯನ ಆಧಿಪತ್ಯಕ್ಕೆ ಒಳಪಟ್ಟವರು. ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವ ನಿಮ್ಮ ರಕ್ತದಲ್ಲೇ ಹರಿಯುತ್ತಿದೆ. ಆದರೆ ನಿಮ್ಮ ದೊಡ್ಡ ಹೃದಯ ಮತ್ತು ಕ್ಷಮಿಸುವ ಗುಣವನ್ನು ಕೆಲವರು ದುರ್ಬಲತೆ ಎಂದು ಭಾವಿಸಿ ನಿಮ್ಮನ್ನು ಬಳಸಿಕೊಂಡಿದ್ದಾರೆ. ಈಗ ಪ್ರಕೃತಿಯೇ ನಿಮಗೆ ಸತ್ಯವನ್ನು ತೋರಿಸುವ ದಿವ್ಯ ದೃಷ್ಟಿಯನ್ನು ನೀಡಲಿದೆ. ಜುಲೈ 1ರ ನಂತರ ನಿಮ್ಮ ಶತ್ರುಗಳ ಪ್ರಭಾವ ಕ್ಷೀಣವಾಗುತ್ತಾ ನಿಮ್ಮ ಮಹಾವಿಜಯದ ಪರ್ವ ಆರಂಭವಾಗಲಿದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಒಂದು ಪ್ರಮುಖ ವಿಷಯವಿದೆ. ನಿಮ್ಮ ಅದೃಷ್ಟ ಬದಲಾಗುತ್ತಿರುವುದನ್ನು, ನಿಮ್ಮ ಪ್ರಭಾವ ಹೆಚ್ಚಾಗುತ್ತಿರುವುದನ್ನು ಗಮನಿಸುವ ಕೆಲವು ಹಳೆಯ ಶತ್ರುಗಳು ಮತ್ತು ಸ್ವಾರ್ಥಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಪ್ರವೇಶಿಸಲು ಪ್ರಯತ್ನಿಸಬಹುದು. ಅವರು ಹೊಸ ಮುಖವಾಡದೊಂದಿಗೆ ನಿಮ್ಮ ಮುಂದೆ ಬಂದು, ನನ್ನಿಂದ ದೊಡ್ಡ ತಪ್ಪಾಯಿತು, ನಿನ್ನಂತಹ ಒಳ್ಳೆಯವರು ಯಾರೂ ಇಲ್ಲ, ನನ್ನನ್ನು ಕ್ಷಮಿಸು ಎಂದು ಭಾವನಾತ್ಮಕವಾಗಿ ಮಾತನಾಡಬಹುದು. ಕೆಲವರು ನಿಮ್ಮನ್ನು ಪ್ರಚೋದಿಸಿ ಕೋಪಗೊಳಿಸಲು ಪ್ರಯತ್ನಿಸಬಹುದು. ಆದರೆ ಸಿಂಹರಾಶಿಯವರೇ, ಅವರ ಮಾತುಗಳಿಗೆ ಮರುಳಾಗಬೇಡಿ. ಅವರು ನಿಮ್ಮ ಮೇಲಿನ ಪ್ರೀತಿಯಿಂದ ಬರುತ್ತಿಲ್ಲ. ನಿಮ್ಮ ಹೊಸ ಯಶಸ್ಸು, ನಿಮ್ಮ ಶಕ್ತಿ ಮತ್ತು ನಿಮ್ಮ ಬೆಳವಣಿಗೆಯನ್ನು ಬಳಸಿಕೊಳ್ಳಲು ಬರುತ್ತಿದ್ದಾರೆ. ಜುಲೈ 1ರಿಂದ ಜುಲೈ 5ರವರೆಗೆ ಯಾವುದೇ ಕಾರಣಕ್ಕೂ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರಿಗೂ ಸಾಲ ಕೊಡಬೇಡಿ. ಯಾರ ಪರವಾಗಿಯೂ ಜಾಮೀನು ನಿಲ್ಲಬೇಡಿ. ನಿಮ್ಮ ಕರುಣೆ ಮತ್ತು ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳಲು ಬಯಸುವವರಿಂದ ದೂರವಿರಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆ ಕಾಣಬಹುದು. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ. ವ್ಯಾಪಾರ ಮತ್ತು ಉದ್ಯಮದಲ್ಲಿರುವ ಸಿಂಹರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ತಮ ಲಾಭದ ಸೂಚನೆಗಳು ಕಂಡುಬರುತ್ತಿದೆ. ಉದ್ಯೋಗದಲ್ಲಿರುವವರಿಗೆ ಸಹ ಗೌರವ, ಮೆಚ್ಚುಗೆ ಮತ್ತು ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿದೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತಾ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಬಹುದು. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಆತಂಕಗಳು ನಿಧಾನವಾಗಿ ದೂರವಾಗಲಿದೆ. ಈ ನಿರ್ಣಾಯಕ ಘಟ್ಟದಲ್ಲಿ ನಿಮ್ಮ ಯಶಸ್ಸನ್ನು ಶಾಶ್ವತವಾಗಿಸಿಕೊಳ್ಳಲು 5 ಪ್ರಮುಖ ನಿಯಮಗಳನ್ನು ಪಾಲಿಸಿ. ಮೊದಲನೆಯದು, ನಿಮ್ಮ ಕೋಪವನ್ನು ನಿಯಂತ್ರಿಸಿ. ನಿಮ್ಮ ಶತ್ರುಗಳು ನಿಮ್ಮ ಕೋಪವನ್ನೇ ನಿಮ್ಮ ವಿರುದ್ಧ ಬಳಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಮೌನವನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಎರಡನೆಯದು, ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ನಿಮ್ಮ ಗುರಿಗಳನ್ನು ಎಲ್ಲರ ಮುಂದೆ ಹೇಳಬೇಡಿ. ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡಲಿ. ಮೂರನೆಯದು, ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಎಲ್ಲರ ಸಮಸ್ಯೆಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಬೇಡಿ. ನಾಲ್ಕನೆಯದು, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆಲೋಚಿಸಿ. ಆತುರದ ನಿರ್ಧಾರಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಐದನೆಯದು, ಒಮ್ಮೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದವರಿಗೆ ಮತ್ತೆ ಅವಕಾಶ ನೀಡಬೇಡಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಗೌರವ ಉಳಿಸಿಕೊಳ್ಳಲು ಇದು ಅತ್ಯಗತ್ಯ. ಸಿಂಹರಾಶಿಯವರೇ, ನಿಮ್ಮ ಬದುಕಿನ ಹೋರಾಟ ಈಗ ಹೊಸ ತಿರುವು ಪಡೆಯಲಿದೆ. ಇಷ್ಟು ದಿನ ನಿಮ್ಮನ್ನು ತಗ್ಗಿಸಿ ನೋಡಿದವರು ನಿಮ್ಮ ಯಶಸ್ಸನ್ನು ಕಂಡು ಆಶ್ಚರ್ಯಪಡಲಿದ್ದಾರೆ.
ಜುಲೈ 1ರ ನಂತರದಿಂದ ಜುಲೈ 5ರವರೆಗೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಿಮ್ಮ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸಿ. ಹಳೆಯ ನೋವುಗಳು, ಹಳೆಯ ದ್ರೋಹಗಳು ಮತ್ತು ಹಳೆಯ ಅಡೆತಡೆಗಳನ್ನು ಹಿಂದೆ ಬಿಟ್ಟು ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಸೂರ್ಯೋದಯವಾಗುವ ಸಮಯ ಸಮೀಪಿಸಿದೆ. ನಿಮ್ಮ ಎಲ್ಲ ಒಳ್ಳೆಯ ಆಸೆಗಳು, ಕನಸುಗಳು ಮತ್ತು ಆಕಾಂಕ್ಷೆಗಳು ಈಡೇರಲಿದೆ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಶಾಶ್ವತ ನೆಮ್ಮದಿ ದೊರೆಯಲಿ ಎಂದು ಹಾರೈಸುತ್ತೇನೆ.